ಟೈಮ್ 11 ಆಯ್ತು ಗುರು, ಮ್ಯಾಚ್ ಗೆದ್ದಾಯ್ತು RCB. ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಅಂತಾನೆ ಹೇಳ್ಬೋದು. ನಿಜವಾಗ್ಲೂ ಇವತ್ತಿನ ಮ್ಯಾಚ್ ಅಲ್ಲಿ ಕ್ಯಾಚ್ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳ್ಕೊಡ್ತು. ಒಂದ್ ಕಡೆ ವಿರಾಟ್ ಕೊಹ್ಲಿ ಬಿಟ್ಟದಂತ ಕ್ಯಾಚ್ ಇಂದ ಮ್ಯಾಚ್ ನ ಕಳ್ಕೊಂಡಂತ ಸಿಚುವೇಶನ್ ಬಂದಿದ್ದ ಅವ್ನು ಹೊಡಿತಿರೋಂಥದ್ದು ನೋಡಿ. ಒಂದ್ 20 ರನ್ ಜಾಸ್ತಿ ಹೊಡೆದಿದ್ರೆ ಅನಿಕೇತ್ ಏನ್ ಬೇಕಾದ್ರೂ ಆಗ್ಬೋದಿತ್ತು. ಆದ್ರೆ ಹೆಂಗೋ ಅದನ್ನ ಕಟ್ ಹಾಕಿದ್ರು. ಬಟ್ ಫಿನ್ಸಾಲ್ಟ್ ಹಿಡಿದಿದ್ ಕ್ಯಾಚ್ ಅಂತೂ ನಾವು ಮರೆಯಂಗೆ ಇಲ್ಲ. 3 ಕ್ಯಾಚ್ ಅದ್ಭುತವಾದಂತ ಕ್ಯಾಚಸ್ ಚೇಂಜ್ ಆಫ್ ದಿ ಮ್ಯಾಚಸ್ ಅನ್ನೋ ಮಾತು ನಿಜ ಆಯ್ತು ನಿಜವಾಗ್ಲೂ. ಫೀಲ್ಡಿಂಗ್ ಅಂತೂ ಟಾಪ್ ಲಾಂಚ್ ಆಗಿತ್ತು ಇವತ್ತು ನಮ್ಮ RCB ಕಡೆಯಿಂದ. ಇನ್ನು ಅವ್ರ ಕಡೆ ಇಶಾನ್ ಕಿಶನ್, ಹೆನ್ರಿಕ್ ಕ್ಲಾಸನ್ ಮತ್ತೆ ಅನಿಕೇತ್, ಇವ್ರು 3 ಜನ ಬಿಟ್ರೆ ಇನ್ಯಾರ ಕಡೆಯಿಂದ ಯೂಸ್ಫುಲ್ ಕಾಂಟ್ರಿಬ್ಯೂಷನ್ ಅನ್ನೋದು ಬರಲೇ ಇಲ್ಲ. ನಮ್ಮ RCB ಕಡೆ ಬಂದ್ರೆ ಡಫಿ ಎಂತ ಬೌಲಿಂಗ್ ಮಾಡಿದ್ರು. ನಿಜವಾಗ್ಲೂ 13 ಬಾಲ್ ಏನೋ ಡಾಟ್ ಬಾಲ್ ಹಾಕಿದ್ರು. ನಿಜವಾಗ್ಲೂ ಪವರ್ ಪ್ಲೇಲಿ ಒಂದು ಬೂಸ್ಟ್ ನೇ ತಂದ್ಕೊಟ್ರು. ಮತ್ತೆ ಭುವನೇಶ್ವರ್ ಕುಮಾರ್ನ ಕೇಳಂಗೆ ಇಲ್ಲ. ಪವರ್ ಪ್ಲೇಲಿ ಮತ್ತೆ ಡೆತ್ ಓವರ್ ಅಲ್ಲಿ ತುಂಬಾನೇ ಪ್ರೆಷರ್ ನ ಬಿಲ್ಡ್ ಮಾಡ್ತಾ ಬಂದ್ರು. ಅವ್ರಿಗೆ ಡಾಟ್ ಬಾಲ್ಸ್ ನ ಹಾಕಿ ಹಂಗಾಗಿನೇ ಡಫಿಗೆ ವಿಕೆಟ್ ಬೀಳಕ್ ಚಾನ್ಸ್ ಸಿಕ್ತು ಅಂತಾನೆ ಹೇಳಿದ್ರೆ ತಪ್ಪೇನಾಗ. ಇನ್ RCB ಬ್ಯಾಟಿಂಗ್ ಬಂದ್ರೆ ನಮ್ಮ ಕನ್ನಡಿಗ ದೇವದತ್ ಪಡಿಕಲ್ಲು ಮಿಂಚ್ನಂತ ಬ್ಯಾಟಿಂಗು ಸಖತ್ತಾಗಿ ಆಡಿದ್ರು. 61 ರನ್ ಹೊಡೆದ್ರು. ಮತ್ತೆ ವಿರಾಟ್ ಕೊಹ್ಲಿ ಎಂದಿನಂತೆ ಲಾಸ್ಟ್ ತನಕ ನಿಂತಿ ಮ್ಯಾಚ್ ನ ಗೆಲ್ಲಿಸ್ಕೊಟ್ರು. ಇನ್ನ ರಜತ್ ಪಟಿದಾರ್ ಅಂತೂ ಕೇಳಂಗೆ ಇಲ್ಲ. ಕ್ಯಾಪ್ಟನ್ ಇನ್ನಿಂಗ್ಸ್ ನ ಕರೆಕ್ಟ್ ಆಗಿ ಆಡಿದ್ದಾರೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಅವರು ನಾವ್ ಹೆಂಗಿದ್ರು ಮ್ಯಾಚ್ ನ ಗೆಲ್ತೀವಂತ ಸ್ಟೇಜ್ ಅಲ್ಲಿ ಗೊತ್ತಾಗಿತ್ತು. ರನ್ ರೇಟ್ ನ ಇನ್ಕ್ರೀಸ್ ಮಾಡುವಂತ ನೆಸೆಸಿಟಿನೇ ಅಷ್ಟೊಂದಿತ್ತು. ಅದರಿಂದ ಅವರು ಒಳ್ಳೆ ಸ್ಟ್ರೈಕ್ ರೇಟ್ ಅಲ್ಲಿ ಚೆನ್ನಾಗಿ ಆಡಿದ್ದಾರೆ ಅಂತಾನೆ ಹೇಳ್ಬೋದು. ಲಾಸ್ಟ್ ಗೆ ಟೀಮ್ ಡೇವಿಡ್ ಬಂದು ಯೂಸ್ಫುಲ್ ಇನ್ನಿಂಗ್ಸ್ ನ ಆಡಿ, ಇನ್ನಿಂಗ್ಸ್ ಗೆ ನಾಂದಿ ಆಡಿ ನಮ್ಮ RCB ಗೆಲುವನ್ನ ತಂದ್ಕೊಟ್ಟವ್ರೆ. ನಿಜವಾಗ್ಲೂ ಹ್ಯಾಟ್ಸ್ ಆಫ್, ಸಕ್ಕತ್ತಾಗಿ ಆಡಿದ್ರು ಇವತ್ತು. ಇದೇ ತರ ಫಾರ್ಮ್ ನ ಕಂಟಿನ್ಯೂ ಮಾಡ್ಲಿ. ಮತ್ತೆ ಈ ಮ್ಯಾಚ್ ಬಗ್ಗೆ ನಿಮ್ಗೆ ಏನ್ ಅನ್ನಿಸ್ತು ಕಮೆಂಟ್ ಮಾಡಿ.